ಈ ಇಂಡಸ್ಟ್ರಿನ ಯಾವತ್ತೂ ಏನು ಹೇಳೋಕ್ಕಾಗಲ್ಲ ಅಂತ ಆಗಲೇ ಹೇಳಿದೆ ನಾನು. ಅದಕ್ಕೆ ಯಾವಾಗಲೂ ಇನ್ನೊಂದು ಪ್ಯಾರಲ್ ಪ್ರೊಫೆಷನ್ ಇರಲೇಬೇಕು. ಈಗ ಬರೀ ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ಪ್ಯಾರಲ್ ಒಂದು ಪ್ರೊಫೆಷನ್ ಇರಲೇಬೇಕು. ನನಗೆ ಸ್ವಲ್ಪ ಇಷ್ಟು ದಿವಸ ಕೆಲಸ ಮಾಡಿದ್ದೀನಿ, ಒಂದು ಸಣ್ಣ ಗ್ಯಾಪ್ ಬೇಡವಾ ನನಗೆ? ಸ್ವಲ್ಪ ಮೆಂಟಲಿ ರಿಲ್ಯಾಕ್ಸೇಷನ್ ಬೇಡವಾ? ಒಂದು ವಾರ ಬಿಟ್ಟು ಫೋನ್ ಮಾಡಿ ಹಿಂಗೇನೋ ಉಡಾಫೆ ಮಾತಾಡಿದ್ನೋ ಏನೋ ಗೊತ್ತಿಲ್ಲ. ಸ್ವಲ್ಪ ದಿವಸ ಅಂದರೆ ಒಂದು ವರ್ಷ ರೆಸ್ಟ್ ತೊಗೋದು ಕೂಡಿಸ್ದ ದೇವರು. ನಾನು ಆ ಟೈಮೆಲ್ಲ 50,000 ದುಡಿತಿದ್ದೆ ಸರ್. ಬಟ್ ಎಲ್ಲೂ ಇತ್ತು ಏನೋ ಗೊತ್ತಿಲ್ಲ. ಮನೇಲಿ ಕೂತಿದ್ದೀನಿ, ಒಂದು ದಿವಸ ಆಯಿತು, 2 ದಿವಸ ಆಯಿತು, ಒಂದು ವಾರ ಆಯಿತು, ಒಂದು ತಿಂಗಳಾಯಿತು. ಇದ್ದಿದ್ದು ದುಡ್ಡೆಲ್ಲ ಖಾಲಿ ಆಯಿತು. ಬೇಕಲ್ಲ, ಒಂದು ಆ ಜೀವನ ನಡೆಸ್ಬೇಕಲ್ಲ. ನಾವು ಆಚೆ ಮನೆಯಲ್ಲಿ ಅಷ್ಟೊಂದು ಕೂತ್ಕೊಳ್ಳೋರು ನೀವು. ನಾನು ಹೆಂಡತಿ ಡೈಲಿ 100 ರೂಪಾಯಿ ಕೊಟ್ಟು ಹೋಗ್ತಿದ್ದೆ ನನಗೆ. ಈಗ ನೀವು ಒಂದು ಫಿಲ್ಮ್ ಹಿಟ್ಟಾದರೆ ನಿಮ್ಮದು ಪೇಮೆಂಟ್ ಜಾಸ್ತಿ ಆಗುತ್ತೆ, ನಿಮಗೆ ಆಫರ್ಸ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ನಮ್ಮ ಸೀರಿಯಲ್ನಲ್ಲಿ ಒಂದು ಸೀರಿಯಲ್ ಹಿಟ್ ಮಾಡಿ ಏನೇ ಮಾಡಿ ನೀವು ನಿಮ್ಮನ್ನು ಕಾಸ್ಟ್ ಮಾಡೋದು ನಿಮ್ಮ ಬಿಹೇವಿಯರ್ ನೋಡಿ. ನೂರೊಂದು ನೆನಪು. ಸೊ ಅದು 1 ವರ್ಷ ಗ್ಯಾಪು ತುಂಬ ಪಾಠ ಕಲಿಸ್ತು, ತುಂಬ ಕಲಿಸ್ಬಿಡ್ತು ನನಗೆ. ಸರ್ ಇವಾಗ ಅಂದರೆ ಯಾರಿಗೂ ಆ ಥರದ ಗ್ಯಾಪ್ಗಳು ಆಗಬಾರ್ದು. ಓಕೆ, ಬೈ ಅನಿವಾರ್ಯವಾಗೋ ಯಾವುದೋ ಒಂದು ಕಾರಣದಿಂದ ಆ ಗ್ಯಾಪ್ ಆಗೋಗಿದೆ ಅಂದರೆ ನಾನು ಏನಕ್ಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ ಶ್ರೀಕಾಂತ್ ಸರ್, ಇವತ್ತಿನ ಜನ್ರೇಷನಲ್ಲಿ ಕೆಲವರು ಈ ಆಫರ್ಸ್ಗಳು ಕಡಿಮೆ ಆದಾಗ ಅಥವಾ ಕೆಲಸಗಳು ಕಡಿಮೆ ಆದಾಗ ಈ ಡಿಪ್ರೆಷನ್ಗೆ ಹೋಗೋದು ಅಥವಾ ಬೇರೆ ಬೇರೆ ನಿರ್ಧಾರಗಳು ತೊಗೊಳ್ಳೋದು, ಇವೆಲ್ಲವೂ ಸರ್ವೇ ಸಾಮಾನ್ಯವಾಗಿ ಕೇಳಿ ಬರ್ತಾ ಇದ್ದೀವಿ. ನಾನು ನಿಮ್ಮನ್ನು ಈ ಪ್ರಶ್ನೆ ಏನು ಕೇಳ್ತಾ ಇದ್ದೀನಿ ಅಂದರೆ, ಇಂಥ ಪೀರಿಯಡಲ್ಲಿ ನಮ್ಮ ಮಾನಸಿಕ ಆ ಒಂದು ಸಮತೋಲನ ಮಾಡೋದು ಹೇಗೆ? ನಾವು ಅಂದರೆ ಕಷ್ಟ, ಬಟ್ ಆದರೂ ಆ ಸ್ಟ್ರಾಂಗ್ ಆಗಿರೋದು ಹೆಂಗೆ ಸಾಧ್ಯ ಸರ್? ಹೆಂಗೆ ಅಳವಡಿಸ್ಕೊಂಡ್ರೆ? ನಾನು ಮಾಡ್ಕೊಂಬಂದಿದ್ದು ನನಗೆ ಗೊತ್ತಿಲ್ಲ. ಈ ಇಂಡಸ್ಟ್ರಿನ ಯಾವತ್ತೂ ಏನು ಹೇಳೋಕ್ಕಾಗಲ್ಲ ಅಂತ ಆಗಲೇ ಹೇಳಿದೆ ನಾನು. ಅದಕ್ಕೆ ಯಾವಾಗಲೂ ಇನ್ನೊಂದು ಪ್ಯಾರಲ್ ಪ್ರೊಫೆಷನ್ ಇರಲೇಬೇಕು. ಈಗ ಬರೀ ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ಪ್ಯಾರಲ್ ಒಂದು ಪ್ರೊಫೆಷನ್ ಇರಲೇಬೇಕು. ಇಲ್ಲಾಂದರೆ ತುಂಬ ಕಷ್ಟ ಇದೆ. ವೆರಿ ಟ್ರೂ ಸರ್, ವೆರಿ. ಯಾಕಂದರೆ ತುಂಬ ಅನ್ಸರ್ಟನ್ ಲೈಫ್ ಇದು. ವೆರಿ ಟ್ರೂ. ಇವತ್ತು ನೀವು ಹೋಳಿಗೆ ಊಟ ತಿಂತಾ ಇರ್ತೀರ, ನಾಳೆ ಅನ್ನಕ್ಕೂ ಗತಿ ಇರಲ್ಲ ನಿಮಗೆ. ಅಷ್ಟು ಫ್ಲಕ್ಚುಯೇಷನ್ ಒಂಥರ ಲೈಫಲ್ಲಿ. ಹಾಗಿದ್ದಾಗ ಒಂದು ಪ್ಯಾರಲ್ ಪ್ರೊಫೆಷನ್ ಇರಬೇಕು. ಸೊ ಅದಕ್ಕೆ ಏನು ಮಾಡಿದೆ, ನಮ್ಮದೊಂದು ಕಂಪ್ನಿ ಇದೆ, ಅನುಭವ ಮೀಡಿಯಾ ನೆಟ್ವರ್ಕ್ ಅಂತ. ನಾನು ನಮ್ಮ ವಿನಯ್ ಭಟ್ ಅಂತ ಒಬ್ಬರು ಸ್ನೇಹಿತರು, ಇಬ್ಬರು ಸೇರಿ, ಇಬ್ಬರು ನಮ್ಮ ಚಿಕ್ಕಪ್ಪನ ಸ್ಟೂಡೆಂಟ್ಸು, ನಾ ಇಬ್ಬರು. ಓಕೆ, ಅಲ್ಲೇ ಕಲ್ತವ್ರು ನಾ ಇಬ್ಬರು. ಅವ್ರ ಜೊತೆ ಗರಡಿಯಿಂದ ಬಂದವರು ನಾ ಇಬ್ಬರು ಸೇರಿಕೊಂಡು ಒಂದು ಕಂಪ್ನಿ ಶುರು ಮಾಡಿ ಇತ್ತೀಚೆಗೆ ಒಂದು 20 ವರ್ಷ ಆಯ್ತು ಆ ಮಾತಿಗೆ. ಅದು ನಮಗೆ ಅನ್ನ ಕೊಡ್ತಾ ಇದೆ. ಈ ಗ್ಯಾಪಲ್ಲಿ ಅದು ಅನ್ನ ಕೊಡ್ತಾ ಇದೆ. ನಿಜ ಸರ್. ಇವಾಗ ನೋಡಿ, ನಾವು ಟಿ ವಿ ಚಾನಲ್ ಕೆಲಸ ಮಾಡಿದೆ, ಸಿನಿಮಾ ಡೈರೆಕ್ಷನ್ ಮಾಡಿದೆ, ಆ್ಯಕ್ಟ್ ಮಾಡಿದೆ. ಟಿ ವಿ ಚಾನಲ್ ಕೆಲಸ ಬಿಟ್ಬಿಟ್ಟು ಸಿನಿಮಾ ಡೈರೆಕ್ಷನ್ ಮಾಡಿದೆ. ಸಿನಿಮಾಗಳು ಫ್ಲಾಪ್ ಆಗ್ತಾರಂಗೆನೇ ನಿರ್ದೇಶನಕ್ಕೆ ಆಫರ್ ಇಲ್ಲ, ಆ್ಯಕ್ಟಿಂಗ್ ಮಾಡೋಕ್ಕೂ ಕರೀಲಿಲ್ಲ ನಮ್ಮನ್ನು ಯಾರು. ಡೈರೆಕ್ಟರ್ ಆಗ್ಬಿಟ್ಟಿದ್ದಾರೆ, ಸಿನಿಮಾ ಮಾಡೋದು ತುಂಬ ಕಡಿಮೆ. ಯಾರೋ ಗಣೇಶ್ ಅಂತ ಕೆಲವು ಆರ್ಟಿಸ್ಟ್ ನನ್ನ ಸ್ನೇಹಿತರಾಗಿದ್ದು 1-2 ಪಿಕ್ಚರಲ್ಲಿ ನಾನು ಮಾಡಿದೆ. ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್. ಸಿನಿಮಾ ಫ್ಲಾಪ್ ಔಟ್ಮೇಲೆ ಸಿನಿಮಾಗಳಿಲ್ಲ. ಊಟ ಬಟ್ಟೆ ಫೈನ್ ಸರ್, ತೊಂದರೆ ಇಲ್ಲ. ದೇವರು ಅಪ್ಪ ಅಮ್ಮ ಆಶೀರ್ವಾದ ಏನೋ ಒಂದಿದೆ, ನಡೆಯುತ್ತೆ. ದುಡಿಬೇಕಲ್ಲ ಗಂಡಸಾಗಿ. ನೀವು ಹೇಳಿದ್ದು ನನಗೆ ಎಷ್ಟು ಕನೆಕ್ಟ್ ಆಯ್ತು ಅಂದರೆ, ಆವಾಗಲೇ ಇವತ್ತು ನನ್ನ ಫ್ಯಾಮ್ಲಿನ ಸಾಕ್ತಾ ಇರೋದೇ ಈ ಯೂಟ್ಯೂಬ್ ಸರ್. ಮತ್ತು ಅವಾಗ ಎಲ್ಲೋ ಒಂದು ಕಡೆ ನಾನು ಪಿಕ್ಚರ್ ಮಾಡಿದ್ದೆ, ನಾನು 7 ವಂಡರ್ಸ್ಲಿ ಶೂಟ್ ಮಾಡಿದ್ದೆ, ನಾನು ಆ ಪಿಕ್ಚರ್ ಮಾಡಿದ್ದೆ. ನನಗೆ ಇನ್ಫ್ಯಾಕ್ಟ್ ನಿಮ್ಮಂಥ ಗೆಸ್ಟ್ಗಳಿಗೆ ನನ್ನ ಇನಿಷಿಯಲ್ ಡೇಸ್ ಆಫ್ ಚಾನಲಲ್ಲಿ ನಾನು ಫೋನ್ ಮಾಡೋಕ್ಕೆ ನಂಗೆ ಮುಜುಗರ ಆಗೋದು. ಇವಾಗ ಡೈರೆಕ್ಟರ್ ಅಂತ ಗೊತ್ತಿರುತ್ತೆ, ಯಾರೋ ಸಿನಿಮಾಗೆ ಅನ್ಕೊಂಡ್ಬಿಟ್ಟು ಹೆಂಗೆ ಕೇಳ್ತೀರಾ ಸರ್? ನಾನು ಪಾತ್ರ ಕೊಟ್ಟಿದ್ದು ಹೆಂಗೆ ಕೇಳೋಕ್ಕೆ ಸಾಧ್ಯ? ಪಾತ್ರ ಕೇಳೋ ಮೇಲೆ ಇಂಟರ್ವ್ಯೂ ಕೇಳೋದಕ್ಕೂ ಸರ್ ನನಗೆ ತುಂಬ ಮುಜುಗರ ಆಗೋದು. ಏನು ಅನ್ಕೊತಾರೆ. ಆಮೇಲೆ ಒಂದು ಸತಿ ನನ್ನ ವೈಫ್ ಟೋಲ್, ದಿಸ್ ಇಸ್ ಅವರ್ ಜಾಬ್, ಕೇಳೋದು ನಮ್ಮ ಕರ್ತವ್ಯ. ಕೊಟ್ಟರೆ ಸಂತೋಷ, ಕೊಡಲಿಲ್ಲ ಅಂದರೆ ನೋ ಪ್ರಾಬ್ಲಮ್, ನಮಸ್ಕಾರ, ಅದು ಅವ್ರ ಸ್ಪೇಸ್, ಅದು ನಾವು ಬಲವಂತ ಮಾಡೋಕ್ಕಾಗಲ್ಲ. ಹಾಗೆ ಸ್ಟಾರ್ಟ್ ಆಯ್ತು. ನೀವು ಹೇಳಿದ್ರಲ್ಲ ಸರ್, ತುಂಬ ಸತ್ಯವಾದ ಮಾತು. ಒಂದು ಬ್ಯಾಲೆನ್ಸ್ಡ್, ಇನ್ನೊಂದು ಪ್ಯಾರಲಲ್ ಪ್ರೊಫೆಷನ್ ಇದ್ದರೆ ಇರಲೇಬೇಕು ಸರ್. ಅವಾಗ ನೀವೇನಾಗುತ್ತೆ, ನಿಮ್ಮ ಫ್ಯಾಮಿಲಿಯವ್ರು ನಗ್ತಾ ಇರ್ತಾರೆ, ನೀವು ನಗ್ತಾ ಇರ್ತೀರ. ಅದಕ್ಕೆ ನಾನು ಆಗಲೇ ಒಂದು ಮಾತು ಹೇಳಿದೆ, ಅವಾಗ ನಿಮಗೆ ಒಂದು ಧೈರ್ಯ ಬರುತ್ತೆ ಸರ್. ಕರೆಕ್ಟ್. ನನಗೆ ಇಷ್ಟ ಇಲ್ಲಪ್ಪ, ನನಗೆ ಇಷ್ಟು ಪೇಮೆಂಟ್ ಕೊಡ್ತೀಯ, ನಾನು ಮಾಡ್ತೀನಿ. ನನಗೆ ಈ ಪಾತ್ರ ಇಷ್ಟ ಇಲ್ಲ, ನಾನು ಮಾಡಲ್ಲ. ಕರೆಕ್ಟ್. ಇಫ್ ಯು ವಾಂಟ್ ಟು ಡೂ ಸಮಥಿಂಗ್ ಇನ್ ಯುವರ್ ಲೈಫ್, ಡೇರ್ ಟು ಸೇ ನೋ. ಸುರೇಶ್ ಹೆಬ್ಳಿಕರ್ ಅವ್ರು ನಿಮ್ಗೆ ಅವಾಗ ಹೇಳ್ಕೊಟ್ಟಿದ್ದ ಪಾಠ ಅದು ನೋಡಿ. ನೋ ಅಂತ ಹೇಳೋದನ್ನು ಕಲಿ ಫಸ್ಟು, ಅವಾಗ ಎಲ್ಲ ಬರುತ್ತೆ. ಸರ್, ಈಗ ಆಗಲೇ ನಾವು ಮಾತಾಡ್ತಾ ಇದ್ವಿ, ನಾವು ಫರ್ದರ್ ಬೇರೆ ಹೋಗೋಕ್ಕಿಂತ ಮುಂಚೆ ನೀವು ಬಾಲ್ಯದ ಹೇಳ್ತಾ ಇದ್ರಿ. ನಾನು ಬ್ಯಾಟು ಬಾಲ್ ಎತ್ಕೊಂಡು ಹೊರಟುಬಿಟ್ರೆ ಸಂಜೆ ಯಾವಾಗಲೂ ಬರ್ತಾ ಇದ್ವಿ ಆಟ ಆಡ್ಕೊಂಡು. ನಾವು ಇವತ್ತಿನ ಕೆಲವು ಮಕ್ಕಳುಗಳನ್ನ ನೋಡಿದ್ರೆ ಟೂ ಮಚ್ ಆಫ್ ಪೀಪಲ್ ಆರ್ ಅಡಿಕ್ಟೆಡ್ ಟು ಟಿ ವಿ ಅಂತ ನಾನು ಹೇಳೋಕ್ಕಾಗಲ್ಲ. ಥ್ರೂ ಇಂಟರ್ನೆಟ್ಟು, ಮೊಬೈಲು, ಈ ಥರದ್ದು ಆಗ್ತಿದೆ. ಇದು ಒಂದು ಸಾಮಾಜಿಕ ದೃಷ್ಟಿಯಿಂದ ನಾನು ಈ ಪ್ರಶ್ನೆ ಕೇಳ್ತಾ ಇರೋದು, ಎಲ್ಲೂ ನೇರವಾಗಿ ನಿಮಗೆ ಸಂಬಂಧಪಟ್ಟಿದ್ದಲ್ಲ. ಅಲ್ಲಲ್ಲ, ಕರೆಕ್ಟು. ಇಂಟರ್ನೆಟ್ಟು, ಈ ಟೆಕ್ನಾಲಜಿ ಒಂದು 10 ವರ್ಷದಲ್ಲಿ ತುಂಬ ಬದಲಾವಣೆ ಆಗಿದೆ. ನಮ್ಮ ದೇಶದಲ್ಲಿ ತುಂಬ ಬೆಳೆದಿದೆ. ಥ್ಯಾಂಕ್ಸ್ ಟು ಸಂಬಂಧಪಟ್ಟವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ದೇಶದಲ್ಲಿ ತುಂಬ ಬದಲಾವಣೆ ತಂದ್ರವರು.
ಟೆಕ್ನಾಲಜಿಲಿ ತುಂಬ ಇದಾದರು. ಬಟ್ ಮುಂಚೆ ಅವಾಗೆಲ್ಲ ಇನ್ಕಮಿಂಗ್ ಕಾಲು ಔಟ್ ಗೋಯಿಂಗ್ ಕಾಲಿಗೆ ಎಷ್ಟೋ ದುಡ್ಡು ಕಟ್ಟಬೇಕಾಗಿತ್ತು. ಈಗ ಫ್ರೀ ಇದೆ ಅದು. ಇಂಟರ್ನೆಟ್ ನಿಮಗೆ ಡಾಟಾ ಎಲ್ಲ ಫ್ರೀಯಾಗಿ ಸಿಗುತ್ತೆ. ಎಷ್ಟು ಅಮೌಂಟ್ ಕೊಟ್ಟರೆ ಎಷ್ಟೋ GB ಬರುತ್ತೆ. ಬಟ್ ಅದರಿಂದ ಡಿಸ್ಅಡ್ವಾಂಟೇಜ್ ಎಷ್ಟಾಗಿದೆ ಗೊತ್ತಾ ನಿಮಗೆ? ನಾವು ಬೆಳಿಗ್ಗೆ ಎದ್ದರೆ ಬ್ಯಾಟ್ ಬಾಲ್ ಹಿಡ್ಕೊಂಡು ಮನೆಯಿಂದ ಆಚೆ ಬಿದ್ದರೆ ಸಂಜೆ ಬರ್ತಾಯಿದ್ವಿ. ಈಗ ಮಕ್ಕಳು ಬೆಳಿಗ್ಗೆ ಎದ್ದು ತಿಂಡಿ ತಿಂದು ಮೊಬೈಲ್ ಹಿಡ್ಕೊಂಡ್ರೆ ಸಂಜೆ ಬಿಡ್ತಾರೆ. ಇಂಥ ದುರಂತ ಇದು. ಅವ್ರಿಗೆ ಬೇರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ ಸರ್, ಝೀರೋ. ನೀವು ಮೆಂಟಲ್ ಸ್ಟ್ರೈನ್ ಇಲ್ಲ ಅಂದ್ರೇನು. ಈಗ ನನ್ನೊಂದು ಅಂಗಡಿ ಇದೆ ಸರ್, ನನ್ನ ಅಂಗಡಿಯಿಂದ ಯಾರೋ ಇವತ್ತು ಕಸ್ಟಮರ್ಸ್ ಬರ್ತಾಯಿಲ್ಲ. ನಾನಾಗಿದೆ ಏನು ಮಾಡ್ತೀನಿ, ಯಾಕೆ ಬರ್ತಾ ಇಲ್ಲ, ಇದಕ್ಕೇನಾದರೂ ಒಂದು ಕಾರಣ ಇರಬೇಕಲ್ಲ. ಪಕ್ಕದಲ್ಲಿ ಯಾವುದೋ ಒಂದು ಅಂಗಡಿ ಶುರು ಆಗಿದೆಯಾ, ಅಥವಾ ನನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ನನ್ನ ಕೊಡ್ತಾರಂಥ ಕ್ವಾಲಿಟಿ ಚೆನ್ನಾಗಿಲ್ವಾ ಅಂತ ಯೋಚನೆ ಮಾಡಿ ಇದಕ್ಕೇನು ಮಾಡಬೇಕು, ಇಂಪ್ರೂವೈಸ್ ಏನು ಮಾಡಬೇಕು. ಏನಾದರೂ ಒಂದು ಕೊಂಬೋ ಆಫರ್ ಇಡಬೇಕಾ, ಅಥವಾ ಬೈ ಒನ್ ಗೆಟ್ ಒನ್ ಏನಾದರೂ ಈ ಥರ ಇಡಬೇಕಾ, ಅಥವಾ ಡಿಸ್ಕೌಂಟ್ ಕೊಡಬೇಕಾ, ಏನೋ ಯೋಚನೆ ಮಾಡೋಣ. ಈಗಿನ ಜನರಲ್ಲಿ ಆ ಯೋಚನೆ ಮಾಡೋ ಶಕ್ತಿನೇ ಹೋಗ್ಬಿಟ್ಟಿದೆ ಸರ್. ಏನು ಯೋಚನೆ ಮಾಡಲ್ಲ. ನೀವು ಎಲ್ಲೇ ಹೋಗಿ ಸರ್, ಒಬ್ಬ ಮೆಕ್ಯಾನಿಕ್ ಶಾಪ್ ಅಂಗಡಿ ಹೋಗಿ, ಒಂದು ಎನಿ ಪ್ಲೇಸ್ ಎಲ್ಲಿ ಹೋದರೂ ಕಸ್ಟಮರ್ ಇಲ್ಲ ಅಂದರೆ ಮೊಬೈಲ್ ಹಿಡ್ಕೊಂಡಿರ್ತಾರೆ ಜನ. ಟ್ರೂ. ಅದರ ರೇಡಿಯೇಷನ್ಸಿಂದಾಗೋ ಎಫೆಕ್ಟ್ಸು ಪರಿಣಾಮಗಳು ನಮಗೆ ಅಂದ್ರೇನು ತಪ್ಪು ಅಂತ ಹೇಳಲ್ಲ. ಟೆಕ್ನಾಲಜಿ ಬಳಸಬೇಕು, ಎಷ್ಟು ಬಳಸಬೇಕು ಅಷ್ಟೇ ಬಳಸಬೇಕು. ಒಂದು ಲಿಮಿಟ್ ಇರಬೇಕು ಎಲ್ಲದಕ್ಕೂ. ಅದನ್ನು ದಾಟಿ ಹೋಗ್ಬಿಟ್ರೆ ನೋಡಿ ಗೊತ್ತಿಲ್ಲ ಇನ್ ಫ್ಯೂಚರ್ ಏನಾಗುತ್ತೋ ಏನೋ, ಎಲ್ಲಿಗೆ ಹೋಗಿ ರೀಚ್ ಆಗುತ್ತೋ, ಅಥವಾ ಅದು ಸ್ಯಾಚುರೇಷನ್ ಪಾಯಿಂಟ್ ಬಂದು ಅದು ಬೇರೆ ಏನೋ ಬರೋದು, ಇನ್ನೊಂದು ಏನೋ ಹೊಸ್ತು ಬರ್ಬೋದು ಸರ್. ಅನ್ವೇಷಣೆಗಳು ನಡೀತಾನೆ ಇರುತ್ತಲ್ಲ ಸರ್ ಹೊಸ್ತು. ಎಸ್ ಶ್ರೀಕಾಂತ್ ಸರ್, ಹೀಗೆ ನಿಮ್ಮ ಅಪಾರ್ಟ್ಮೆಂಟಿಂದ ಒಂದು ಹೊಸ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಆಯಿತು. ಆ್ಯಕ್ಟಿಂಗ್ ರೀಬರ್ತ್ ರೀ ಎಂಟ್ರಿ ಆಯಿತು. ಅದಾದ್ಮೇಲಿಂದ ಹೇಗೆ? ಅದಾದ್ಮೇಲೆ ನಾನು ತುಂಬ ತಿದ್ಕೊಂಡೆ ಸರ್. ನನ್ನಲ್ಲಿ ತುಂಬ ಬದಲಾವಣೆ ಮಾಡಿಕೊಂಡೆ. ತಗ್ಗಿ ಬಗ್ಗಿ ಇರಯ್ಯ ಅಂದರೆ, ಯಾಕಂದರೆ ಇನ್ನೊಂದು ವಿಷಯ ಹೇಳ್ತೀನಿ. ನಮ್ಮ ಇದರಲ್ಲಿ ಕಿರುತೆರೆಯಲ್ಲಿ ಫಿಲ್ಮ್ ಆದರೆ ಅದ್ಭುತವಾದ ಕಲಾ ಇದೆ ರೀ. ಈಗ ನೀವು ಒಂದು ಫಿಲ್ಮ್ ಹಿಟ್ಟಾದರೆ ನಿಮ್ಮದು ಪೇಮೆಂಟ್ ಜಾಸ್ತಿ ಆಗುತ್ತೆ, ನಿಮಗೆ ಆಫರ್ಸ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ನಮ್ಮ ಸೀರಿಯಲ್ನಲ್ಲಿ ಒಂದು ಸೀರಿಯಲ್ ಹಿಟ್ ಮಾಡಿ ಏನೇ ಮಾಡಿ ನೀವು ನಿಮ್ಮನ್ನು ಕಾಸ್ಟ್ ಮಾಡೋದು ನಿಮ್ಮ ಬಿಹೇವಿಯರ್ ನೋಡಿ. ಎಲ್ಲರೂ ಏನು ಮಾಡ್ತಾರೆ ಅಂದರೆ, ನಮ್ಮಲ್ಲಿ ಕಿರುತೆರೆಯಲ್ಲಿ ಆ್ಯಕ್ಟಿಂಗ್ ಮಾಡ್ತಾನೆ ಒಂದು ಎವರೇಜು, ಅದನ್ನು ಮಾಡಿಸೋಣ ಇದೇನು ಮಾಡೋದನ್ನ. ಒಳ್ಳೆ ವ್ಯಕ್ತಿ ರೀ, ಏನೂ ಪ್ರಾಬ್ಲಮ್ ಕೊಡಲ್ಲ, ಹಾಕೊಳ್ಳಿ ಅವ್ರನ್ನ. ನಾನು ನಿಮ್ಮ ಬಿಹೇವಿಯರು, ನಿಮ್ಮ ನಡತೆ ಏನಿದೆಯಲ್ಲ ಅದು ನಿಮ್ಮನ್ನು ಲಾಂಗ್ ರನ್ ಕರ್ಕೊಂಡು ಹೋಗುತ್ತೆ. ಓಕೆ, ಟು ಬಿ ಫ್ರ್ಯಾಂಕ್, ಮೋರ್ ಹಾನೆಸ್ಟ್ ಆಗಿ ಕೇಳೋದು, ಇಫ್ ಯು ಆರ್ ವಿಲ್ಲಿಂಗ್ ಯು ಆನ್ಸರ್, ಅದರ್ವೈಸ್ ನೋ ಪ್ರಾಬ್ಲಮ್, ಇದು ಮಾಡ್ಕೊಳ್ಳೋಣ. ಎಲ್ಲಿ ತಪ್ಪಾಯಿತು ನಿಮ್ಮಿಂದ ಅಂತ ನಿಮ್ಗೆ? ನಾನು ಹೇಳಿದಲ್ಲ, ನನ್ನ ತಲೆಗೆ ಏರ್ಬಿಡ್ತು, ನಾನು ಹೀರೋ. ನಿಮ್ಗೆ ಹಂಗೆ ಏರಿದೆ ಅಂತ ನಂಗೆ ನಂಬೋಕ್ಕಾಗಲ್ಲ ಸರ್, ಸೀರಿಯಸ್ಲಿ ನಂಬೋಕ್ಕಾಗಲ್ಲ. ಅದನ್ನು ನಾನು ಈ ಕಡೆ ಕೂತ್ಕೊಂಡು ಅದನ್ನು ಒಪ್ಪಲ್ಲ. ಯಾಕೆಂದರೆ ನಾವು ಈ ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷದಿಂದ ಟ್ರಾವೆಲ್ ಮಾಡಿದ್ವಿ. ನನಗೆ ಹಾಗಂತಲ್ಲ, ಇರುತ್ತೆ ಗೊತ್ತಿಲ್ಲ, ಬಟ್ ನನಗಿನ್ನೂ ನೆನಪಿದೆ. ಸೊ ಹಾನೆಸ್ಟ್, ಅದನ್ನು ಅಷ್ಟು ಹೇಳ್ತಾ ನೆನಪಿದೆ. ಅದು ಸೀರಿಯಲ್ ಮುಗಿದು ನೆಕ್ಸ್ಟ್ ಡೇ ಒಂದು ಫೋನ್ ಬಂತು ನನಗೊಂದು ಸೀರಿಯಲ್ಗೆ. ರೀ ನನಗೆ ಆಗಲ್ಲ ರೀ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ನನಗೆ ಸ್ವಲ್ಪ ಇಷ್ಟು ದಿವಸ ಕೆಲಸ ಮಾಡಿದ್ದೀನಿ, ಒಂದು ಸಣ್ಣ ಗ್ಯಾಪ್ ಬೇಡವಾ ನನಗೆ, ಸ್ವಲ್ಪ ಮೆಂಟಲಿ ರಿಲ್ಯಾಕ್ಸೇಷನ್ ಬೇಡವಾ, ಒಂದು ವಾರ ಬಿಟ್ಟು ಫೋನ್ ಮಾಡಿ. ಹಿಂಗೇನೋ ಉಡಾಫೆ ಮಾತಾಡಿದ್ನೋ ಏನೋ ಗೊತ್ತಿಲ್ಲ, ಮಾತಾಡಿರ್ಬೇಕು. ಸೊ ಅದಾದಮೇಲೆ ದೇವರಂದರು, ಸ್ವಲ್ಪ ರೆಸ್ಟ್ ತಗೊಳಪ್ಪ ನೀನು, ತುಂಬ ಸುಸ್ತಾಗಿದೆಯಾ, ತಿಂಗಳಿಗೆ 22 ದಿವಸ ಕೆಲಸ ಮಾಡಿದ್ಯಾ, ತುಂಬ ಸುಸ್ತಾಗಿರುತ್ತೆ, ಸ್ವಲ್ಪ ದಿವಸ ಅಂದರೆ ಒಂದು ವರ್ಷ ರೆಸ್ಟ್ ತಗೋದು ಕೂಡಿಸ್ದ ದೇವರು. ಮತ್ತೆ ಅದೇ ದೇವರು ಕೊಟ್ಟ. ಸಿ ದಟ್ ಈಸ್ ಬಟ್ ಇನ್ನೊಂದು ನಿನ್ನಲ್ಲಿ ಬದಲಾವಣೆ. ಒಂದು ವರ್ಷ ನನ್ನ ಹೆಂಡತಿ ನನ್ನ ಸಾಕಿದಾಳು ಸರ್. ನನ್ನ ಹತ್ರ ಎಲ್ಲಿ ದುಡ್ಡು ಇರ್ತಿರ್ಲಿಲ್ಲ. ಅವಾಗೆಲ್ಲ ಸೇವಿಂಗ್ಸು ಅವೆಲ್ಲ ಕಾನ್ಸೆಪ್ಟೇ ಇರಲಿಲ್ಲ. ಗಳಿಸು, ದುಡಿ, ಖರ್ಚು ಎಲ್ಲಿ ಹೋಗ್ತಿತ್ತು ಯಾರಿಗೂ ಗೊತ್ತಿರಲಿಲ್ಲ. ಕರೆಕ್ಟ್. ನಾನು ಆ ಟೈಮೆಲ್ಲ 50,000 ದುಡಿತಿದ್ದೆ ಸರ್. ಬಟ್ ಎಲ್ಲೋಯ್ತು ಏನೋ ಗೊತ್ತಿಲ್ಲ. ಆಮೇಲೆ ನೋಡಿದರೆ ಮನೇಲಿ ಕೂತಿದ್ದೀನಿ, 1 ದಿವಸ ಆಯಿತು, 2 ದಿವಸ ಆಯಿತು, 1 ವಾರ ಆಯಿತು, 1 ತಿಂಗಳಾಯಿತು, ಇದ್ದಿದ್ದು ದುಡ್ಡೆಲ್ಲ ಖಾಲಿ ಆಯಿತು. ಬೇಕಲ್ಲ, ಒಂದು ಜೀವನ ನಡೆಸ್ಬೇಕಲ್ಲ. ನಾವು ಆಚೆ ಮನೇಲಿ ಎಷ್ಟೊಂದು ಕೂತ್ಕೊಳ್ಳೋರು ನೀವು. ಅವಾಗೆಲ್ಲ ಈ ಥರ ಮೊಬೈಲ್ ಇರಲಿಲ್ಲ, ಹಿಡ್ಕೊಂಡು ಕೂತ್ಕೊಳ್ಳೋಣ. ಕರೆಕ್ಟ್. ಸೊ ಆಚೆ ಓಡಾಡಬೇಕು, ಫ್ರೆಂಡ್ಸ್ ಜೊತೆ ಇರಬೇಕು ಅಂದರೆ ಒಂದು ಚೂರಾದ ಕಾಸ್ಟ್ ಜೇಬಲ್ಲಿ ಹಿಂಗೆ ನಾ ಕೊಡ್ತೀನಿ ಅನ್ನೋದಕ್ಕಾದ್ರೂ ಬೇಕಾದ್ರೆ ದುಡ್ಡು. ಕರೆಕ್ಟ್. ನಾನು ಹೆಂಡತಿ ಡೈಲಿ 100 ರೂಪಾಯಿ ಕೊಟ್ಟು ಹೋಗ್ತಿದ್ದೆ ನನಗೆ. ಓಕೆ ಮೇಡಮ್, ನಿಮ್ಮ ಲೈಫಲ್ಲಿ ಬಂದಿದ್ದು ಯಾವಾಗ ಅಂದರೆ ಮದುವೆ ಆಗಿದೆ ಯಾವಾಗ ಸರ್? ನಮ್ಮದು 2000ನಲ್ಲಿ ಮದುವೆ ಆಗಿದೆ. ಓಕೆ, 2000ನಲ್ಲಿ ಅಂದರೆ ಇದು ಅರೇಂಜ್ ಮ್ಯಾರೇಜಾ ಅಥವಾ? ಅರೇಂಜ್ ಮ್ಯಾರೇಜ್. ಎಲ್ಲಿ ಅವರು ಮೇಡಮ್? ಎಲ್ಲಿ ಅವರು? ನಮ್ಮ ಧಾರವಾಡದಿಂದ ಹಳಿಯಾಳ ಅಂತ ಒಂದು ಊರಿದೆ. ಓಕೆ. ಅಲ್ಲಿಂದ ಒಂದು 35 ಕಿಲೋಮೀಟ್ರು. ಸೊ ಅಲ್ಲಿಯವರು. ಮೇಡಮ್ ಹೆಸರು ಸರ್? ಮೇಡಮ್ ಹೆಸರು ಗೀತಾ ಹೆಬ್ಳಿಕರ್ ಅಂತ. ಓಕೆ. ಸೊ ಮೇಡಮ್ ಹೇಗೆ ಫಸ್ಟ್ ನಿಮ್ಮ ಮೀಟು, ಅದ್ಮೇಲೆ ಹೆಣ್ಣು ತೋರಿಸೋದು ಅಲ್ಲ ಗಂಡನ್ನು ನೋಡೋದು ಹೇಗೆ ಅಂದರೆ ಆ ಮೂಮೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ಸರ್, ಅವ್ರು ಅಷ್ಟೊತ್ತಿಗೆ ನೀವು ಆಲ್ರೆಡಿ ಟೆಲಿವಿಷನ್ ವೆರಿ ಪಾಪ್ಯುಲರ್ ಪರ್ಸ್ನಾಲಿಟಿ. ನಮ್ಮದು ಅರೇಂಜ್ ಮ್ಯಾರೇಜ್ ಅಲ್ಲ. ಸೊ ನೋಡೋಕೆ ಹೋಗ್ತಿದ್ವಿ.
ಮೇಡಮ್ ವರ್ಕ್ ಮಾಡ್ತಿದ್ರು ಅವಳು ನನಗಿಂತ ಕ್ವಾಲಿಫೈಡ್ ಸರ್, ಹೈಲಿ ಎಜುಕೇಟೆಡ್ ಅವಳು ಶಿ ಹ್ಯಾಸ್ ಡನ್ ಹರ್ MA ಇನ್ ಹಿಂದೂಸ್ತಾನಿ ಸಂಗೀತ. ವಾವ್, ಶಿ ಇಸ್ ಅ ಸಿಂಗರ್, ಪ್ರೊಫೆಷನಲ್ ಸಿಂಗರ್. ಹೌದಾ? ಅಂದರೆ ಹಿಂದೂಸ್ತಾನಿ ಕ್ಲಾಸಿಕಲ್ ಸಿಂಗರ್, ವೆರಿ ನೈಸ್, ವೆರಿ ವೆಲ್ ಎಜುಕೇಟೆಡ್ ಅವಳು. ಓಕೆ, ನನಗಿಂತ ಜಾಸ್ತಿ ಓದಿದ ಅವಳು. ಸೋ ನೈಸ್, ಸೋ ನೈಸ್, ವೆರಿ ನೈಸ್ ಆಫ್ ಯು ಅಕ್ನಾಲೇಜಿಂಗ್ ದಟ್, ವೆರಿ ನೈಸ್. ನನಗೆ ಯಾಕಂದರೆ ನಿಮ್ಮದು ಸೀರಿಯಲ್ಸ್ ಎಲ್ಲ ನೋಡಿದ್ರಂತ ಮೇಡಮ್? ನೋಡಿದ್ರು Okay. ನೋಡಿದ್ರು. ಒಂಥರ ವಿಚಿತ್ರ ಎಕ್ಸ್ಪೀರಿಯನ್ಸ್. ನನ್ನ ಮದುವೆ ಫಿಕ್ಸ್ ಆಗಿದೆ. ನಮ್ಮದೊಂದು ಇಲ್ಲೊಂದು ನಾಟಕದ ತಂಡ ಇತ್ತು, ದೃಷ್ಟಿ ಅಂಥೇಳಿ. ದೃಷ್ಟಿ ಅಂತ. ಓಕೆ. ನಾವು ಇಲ್ಲಿ ನಮ್ಮ ಹೇಮಂತ್ ಹೆಗಡೆ ಆಗ್ಬೋದು, ರಾಜೇಶ್ ನಟರಂಗ, ಮೋಹನ, ಸುಚೇಂದ್ರ ಪ್ರಸಾದ್, ಶರತ್ ಲೋಹಿತಾಶ್ವ, ಚೈತನ್ಯ ಎಲ್ಲ ಸೇರಿ ಒಂದು ತಂಡ ದೃಷ್ಟಿ ಅಂತ. ಧಾರವಾಡದಲ್ಲಿ ನಾಟಕ, ಅವ್ರನ್ನೆಲ್ಲ ಕರೆದ್ಬಿಟ್ಟಿದ್ದೇನೆ ನಾಟಕ ನೋಡೋಕೆ ಬನ್ನಿ ಅಂತ ಹೇಳ್ಬಿಟ್ಟು. ಅದು ಸ್ವಲ್ಪ ಗಿರೀಶ್ ಕಾರ್ನಾಡ್ ಅವ್ರ ನಾಟಕ ಅಂಜುಮಲ್ಲಿಗೆ ಅಂತ. ಮದುವೆ ಆಗಿತ್ತು ಅವಾಗ? ಮದುವೆ ಫಿಕ್ಸ್ ಆಗಿತ್ತು. ಫಿಕ್ಸ್ ಆಗಿತ್ತು. ಸ್ವಲ್ಪ ಸೋ ಕಾಲ್ಡ್ ಅಡಲ್ಟ್ ನೋಡುವಂಥ ನಾಟಕ ಅದು. ಓಕೆ. ಬೇರೆ ಥರದ್ದು ದೃಷ್ಟಿಕೋನದಲ್ಲಿ ಬರೆದಂಥ ನಾಟಕ ಅದು. ಬೇರೆ ಪರಿಕಲ್ಪನೆ. ಒಬ್ಬ ಡ್ರೈವರು ಯಾವುದೋ ಇಟ್ಸ್ ಬೇರೆ ಥರದ ಸಂಬಂಧಗಳು. ರಚನೆ ಯಾರ್ದು ನಾಟಕ? ಗಿರೀಶ್ ಕಾರ್ನಾಡ್ರದ್ದು. ಓಕೆ. ಕರೆದಿದ್ದೀನಿ, ಎಲ್ಲ ಬಂದು ಇಲ್ಲಿ ಕೂತಿದ್ದಾರೆ. ಒಂಥರ ಎಂಬ್ರಾಸಿಂಗ್ ಸೀನು ಸ್ಟೇಜ್ ಮೇಲೆ ನಡೀತಾ ಇದೆ. ಬಂದಿದ್ದಾರಾ? ಎಲ್ಲರೂ ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ಅಯ್ಯೋ, ಅಪ್ಪ ಅಮ್ಮ ತಂಗಿ. ಫಸ್ಟ್ ನಾಟಕನ ಬಂದಿರೋದು? ಫಸ್ಟ್. ಅವ್ರು ನಾನು ಆ್ಯಕ್ಟ್ ಮಾಡಿದ್ದೀನಿ ಆ ನಾಟಕದಲ್ಲಿ. ನನಗೆ ಆ ನಾಟಕಕ್ಕೆ ಕರೆದು ಬಿಟ್ಟಿದ್ದೀನಿ. ಆಮೇಲೆ ಬೇಡ, ಕಷ್ಟ ನಂದು. ಅಯ್ಯೋ ದೇವರೇ, ಹಿಂಸೆ ನಿಜವಾಗ್ಲೂ ನಂದು. ಬಟ್ ಅವ್ರು ದೊಡ್ಡ ಮನಸ್ಸು ನೋಡಿ, ಅವರು ಇಲ್ಲ ಇರುತ್ತೆ ಪಾತ್ರ, ಏನು ಮಾಡಿರ್ತಾರೆ, ಏನು ಮಾಡೋದು ಅನ್ಕೊಂಡು ನನ್ನನ್ನು ಒಪ್ಕೊಂಡ್ರಲ್ಲ. ಐ ಆಮ್ ಗ್ರೇಟ್ಫುಲ್ ಟು ದೇಮ್. ಸೊ ಮದುವೆ ಆಗಿದೆ ಇಲ್ಲಿ ಧಾರವಾಡದಲ್ಲೇ? ಧಾರವಾಡದಲ್ಲಿ ಮದುವೆ ಆಗಿದ್ದು. ಓಕೆ. ಧಾರವಾಡದಾದ್ಮೇಲೆ ಬೆಂಗಳೂರಿಗೆ ಮತ್ತೆ ಶಿಫ್ಟ್ ಆಗಿದ್ದು ಮೇಡಮ್? ಆಮೇಲೆ ಶಿಫ್ಟ್ ಆದ್ರೆ ಈ ಕಡೆ. ಓಕೆ. ಮದುವೆ ಆದಮೇಲೆ ಅಂದರೆ ಎಲ್ಲರಿಗೂ ಅದೊಂಥರ ಅದು ವಂಡರ್ಫುಲ್ ಮೂಮೆಂಟ್ ಅದು. ಮದುವೆ ಆಗಿದ್ದು ಹೊಸರು, ಮತ್ತು ಅದರಲ್ಲೂ ಅರೇಂಜ್ ಮ್ಯಾರೇಜ್ ಆದಾಗ ಕುಟುಂಬದಿಂದ ಹಿಡಿದು ಎಲ್ಲರೂ ಹೊಸಬ್ರೆ ನಮಗೆ. ನಾವು ಅವ್ರ ಕುಟುಂಬಕ್ಕೆ ಹೊಸಬ್ರಾಗಿರ್ತೀವಿ, ಅವರು ಕೂಡ ನಮ್ಮ ಕುಟುಂಬಕ್ಕೆ ಹೊಸಬ್ರಾಗಿರ್ತಾರೆ. ನಿಮ್ಮದು ಒಂದು ದೊಡ್ಡ ಕುಟುಂಬ. ಈ ಒಂದು ಕೂಡು ಕುಟುಂಬಕ್ಕೆ ಮೇಡಮ್ ಅವರು ಬಂದಾಗ ನಿಮ್ಮ ಆ ಕುಟುಂಬನ ನೋಡಿ ಏನಂದಿದ್ರು? ಏನು ಆ್ಯಕ್ಟ್ ಮಾಡೋರು ಸರ್, ಪರಕಾಯ ಪ್ರವೇಶ ಸೀನ್ ನೋಡ್ಕೊಂಡ್ರೆ ನುಗ್ಗಿಬಿಡೋರು ನನಗೆ ದಬಾರ್ ಅಂತ. ಅದರಿಂದ ಆಚೆ ಬರೋಕ್ಕೆ ನಿಮ್ಗೆ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಸ್ವೀಟ್ ಟೈಮ್. ಕರೆಕ್ಟ್. ಆ ಇನ್ವಾಲ್ವ್ಮೆಂಟಿಗೆ ನಾನು ಎಲ್ಲೂ ನೋಡ್ತಾ ಇಲ್ಲ, ಯಾರಲ್ಲೂ ನೋಡ್ತಾ ಇಲ್ಲ. ಮುಂಚೆ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಯಾವುದೊಂದು ಸೀರಿಯಲ್ ಶೂಟಿಂಗ್ ಹೋದಾಗ 4 ಪೇಜ್ ಡೈಲಾಗ್ ಸರ್, ಒಂದೇ ಟೇಕ್, 4 ಪೇಜ್.